ಮಹಾಕುಂಭಮೇಳದಲ್ಲಿ ಉದ್ದೇಶಪೂರ್ವಕವಾಗಿ ಕಾಲ್ತುಳಿತವಾಗುವಂತೆ ಮಾಡಲಾಯಿತಾ? ಕುಂಭಮೇಳದ ಶಾಂತಿಯನ್ನ ಹಾಳು ಮಾಡಲು ಷಡ್ಯಂತ್ರ ರೂಪಿಸಲಾಗಿದ್ದ? ಕುಂಭಮೇಳದ ಯಶಸ್ಸನ್ನ ಸಹಿಸಲಾಗದ ಗುಂಪೊಂದು ಭಕ್ತರ ಸಮೂಹದಲ್ಲಿ ಸೇರ್ಕೊಂಡು ನೂಕಾಟ ತಳ್ಳಾಟ ಆರಂಭಿಸಿ ಬ್ಯಾರಿಕೇಡ್ಗಳನ್ನು ಕೆಡವಿ ಮುಗ್ಧ ಜನರು ದಿಕ್ಕಾಪಾಲಾಗುವಂತೆ ಮಾಡಿ ಅಮಾಯಕರ ಸಾವಿಗೆ ಕಾರಣವಾಯಿತಾ? ಈ ಅನಾಹುತದಿಂದ ಯೋಗಿ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋಗಿದ್ರೆ ಸಾವಿನ ಸಂಖ್ಯೆ ಸಾವಿರಕ್ಕೆ ಏರ್ತಾ ಇತ್ತು. ಪ್ರಯಾಗ್ರಾಜ್ನ ಸಂಗಮ್ ಪ್ರದೇಶದಲ್ಲಿ ರಾತ್ರಿ 2 ಗಂಟೆ ಸುಮಾರಿಗೆ ಏಕಾಏಕಿ ಜನರು ನುಗ್ಗಿಕೊಂಡು ಬಂದಿದ್ದರಿಂದ ಕಾಲ್ತುಳಿತ ಸಂಭವಿಸಿದೆ. ಈ ಘಟನೆಯಲ್ಲಿ ಸುಮಾರು 30 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಕುಂಭಮೇಳದ ಕಾಲ್ತುಳಿತದ ನಂತರ ಕೆಲವರು ಮನೆ ಸೇರಿದ್ರೆ ಇನ್ನು ಕೆಲವರು ಕಾಣೆಯಾದವರನ್ನ ಹುಡುಕುತ್ತಿದ್ದಾರೆ. ನಾಪತ್ತೆಯಾದವರಲ್ಲಿ ಹೆಚ್ಚಿನವರು ಮಹಿಳೆಯರು. ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಮಹಾಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತಕ್ಕೆ ಕೆಲವು ಭಕ್ತರು ಬ್ಯಾರಿಕೇಡ್ಗಳಿಂದ ಮೇಲಕ್ಕೆ ಹಾರಿದ್ದರಿಂದ ಈ ಅವಘಡ ಸಂಭವಿಸಿದೆ ಅಂತ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿಕೆ ನೀಡಿದರು. ಹಾಗಾದರೆ ಈ ರೀತಿ ಮಾಡಿದವರು ಯಾರು ಎನ್ನುವ ಪ್ರಶ್ನೆಗೆ ಅಲ್ಲಿನ ಕೆಲವು ಭಕ್ತರೇ ಉತ್ತರ ನೀಡಿದ್ದಾರೆ. ಗದ್ದಲವನ್ನು ಸೃಷ್ಟಿಸುವಂತಹ ಉದ್ದೇಶದಿಂದಲೇ ಕೆಲವರು ಇಲ್ಲಿಗೆ ಬಂದಿದ್ರು. ಅವರಿಂದಲೇ ತಳ್ಳಾಟ ನೂಕಾಟ ಶುರುವಾಯಿತು ಅಂತ ಜನರು ಆರೋಪಿಸಿದ್ದಾರೆ. ಪ್ರಯಾಗ್ರಾಜ್ ಮಹಾಕುಂಭಮೇಳ ಕಾಲ್ತುಳಿತದ ದುರ್ಘಟನೆಯ ಬಳಿಕ ಎಚ್ಚೆತ್ತುಕೊಂಡಿರುವ ಯುಪಿ ರಾಜ್ಯ ಸರ್ಕಾರ ವ್ಯವಸ್ಥೆಯಲ್ಲಿ ಹಲವು ಪ್ರಮುಖ ಬದಲಾವಣೆಗಳನ್ನ ಮಾಡಿದೆ. ಇಡೀ ಪ್ರದೇಶದಲ್ಲಿ ಎಲ್ಲಾ ರೀತಿಯ ವಾಹನ ಓಡಾಟವನ್ನ ರದ್ದು ಮಾಡಿದೆ. ತ್ರಿವೇಣಿ ಸಂಗಮದಲ್ಲಿ ಜನದಟ್ಟಣೆ ಕಡಿಮೆ ಮಾಡಲು ಅಗತ್ಯ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದ್ದು, ಪ್ರಯಾಗ್ರಾಜ್ನಿಂದ ಆಗಮಿಸುವ ಹೆಚ್ಚುವರಿ ವಾಹನಗಳನ್ನು ಜಿಲ್ಲೆಯ ಗಡಿಯಲ್ಲಿಯೇ ತಡೆಹಿಡಿಯಲಾಗುತ್ತಿದೆ. ಫೆಬ್ರವರಿ 4ರವರೆಗೆ 4 ಚಕ್ರದ ವಾಹನಗಳ ನಗರ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪ್ರಯಾಗ್ರಾಜ್ಗೆ ಬರುವ ವಾಹನಗಳ ನಿಲುಗಡೆಗೆ ನಗರದ ಗಡಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲದೆ ವಿವಿಐಪಿ ಪಾಸ್ಗಳ ವಿತರಣೆಗೆ ತಡೆ ನೀಡಿದೆ. ಯಾವುದೇ ವಿವಿಐಪಿ ವಾಹನ ಪ್ರವೇಶಕ್ಕೂ ಅನುಮತಿ ನೀಡಲಾಗುವುದಿಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಅಲ್ಲದೆ ವಿವಿಐಪಿ ಪಾಸ್ ರದ್ದುಗೊಳಿಸಿದೆ. ಭಕ್ತಾದಿಗಳ ಸಂಚಾರಕ್ಕಾಗಿ ಏಕಮುಖ ಮಾರ್ಗವನ್ನು ರಚಿಸಲಾಗಿದ್ದು, ಜನದಟ್ಟಣೆ ನಿಯಂತ್ರಣಕ್ಕೆ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ದೊಡ್ಡ ಪ್ರಮಾಣದ ಈವೆಂಟ್ಗಳನ್ನು ನಿರ್ವಹಿಸುವಲ್ಲಿ ನೈಪುಣ್ಯತೆ ಪಡೆದಿರುವ 5 ವಿಶೇಷ ಕಾರ್ಯದರ್ಶಿ ಶ್ರೇಣಿಯ ಅಧಿಕಾರಿಗಳನ್ನ ಮಹಾಕುಂಭಮೇಳ ಕಾರ್ಯಾಚರಣೆಗಳಿಗೆ ಸಹಾಯ ಮಾಡಲು ನಿಯೋಜಿಸಲಾಗಿದೆ. ಈ ಎಲ್ಲ ಹೊಸ ವ್ಯವಸ್ಥೆಗಳು ವಸಂತ ಪಂಚಮಿ ದಿನವಾದ ಫೆಬ್ರವರಿ 3ರವರೆಗೆ ಜಾರಿಯಲ್ಲಿ ಇರಲಿವೆ. ವಸಂತ ಪಂಚಮಿಯಂದು 3ನೇ ಅಮೃತ ಸ್ನಾನ ನಡೆಯಲಿದೆ. ಕುಂಭಮೇಳದಲ್ಲಿ ಕಾಲ್ತುಳಿತದಿಂದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಆತಂಕ ಮಾತ್ರ ದೂರವಾಗಿಲ್ಲ. ಕೆಲವರು ಕುಟುಂಬದಿಂದ ದೂರವಾಗಿ ಮತ್ತೆ ಮನೆ ಸೇರಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರೆ, ಇನ್ನು ಕೆಲವರು ಕಳೆದು ಹೋಗಿರುವ ತಮ್ಮವರಿಗಾಗಿ ಊಟ ನಿದ್ದೆ ಇಲ್ಲದೆ ಕಾಯುತ್ತಿದ್ದಾರೆ. ಕಾಲ್ತುಳಿತದ ಕುರಿತಾಗಿ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ 3 ಸದಸ್ಯರ ನ್ಯಾಯಾಂಗ ಆಯೋಗವು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದೆ. ಮಹಾಕುಂಭದ ವೇಳೆ ಸಂಭವಿಸಿದ ಕಾಲ್ತುಳಿತಕ್ಕೆ ಕಾರಣ ಪತ್ತೆಗೆ ಸಂಬಂಧಿಸಿದ ತನಿಖೆ ಪೂರ್ಣಗೊಳಿಸಲು ಆಯೋಗಕ್ಕೆ 1 ತಿಂಗಳು ಅವಕಾಶವನ್ನು ನೀಡಲಾಗಿದೆ. ಈ ನಡುವೆ ಮಹಾಕುಂಭಮೇಳ ಪ್ರದೇಶದ ಸೆಕ್ಟರ್ 22ರ ಹೊರವಲಯದಲ್ಲಿರುವ ಚಮನ್ಗಂಜ್ ಚೌಕಿಯಲ್ಲಿ ಗುರುವಾರ 15 ಟೆಂಟ್ಗಳು ಭಸ್ಮವಾಗಿದ್ದು, ಅದೃಷ್ಟಕ್ಕೆ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಈ ಬಗ್ಗೆಯೂ ಕೂಡ ತನಿಖೆ ನಡೆಯಲಿದೆ. ಅಲ್ಲದೆ ಇನ್ನಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ. ಒಟ್ಟಾರೆ ಕಾಲ್ತುಳಿತದಂತಹ ಅವಘಡ ನಡೆದಿದ್ರೂ ಭಕ್ತರಲ್ಲಿ ಉತ್ಸಾಹ ಕುಂದಿಲ್ಲ. ಮಹಾಕುಂಭ ಆರಂಭಗೊಂಡಾಗಿನಿಂದ ಈವರೆಗೆ 27.58 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾಗಿ ಉತ್ತರ ಪ್ರದೇಶ ಸರ್ಕಾರ ಮಾಹಿತಿ ನೀಡಿದೆ. ಮುಂಬರುವ ವಸಂತ ಪಂಚಮಿ, ಮಾಘ ಪೂರ್ಣಿಮೆ ಮತ್ತು ಮಹಾಶಿವರಾತ್ರಿ ಸ್ನಾನಗಳಂದು ಜನಸಂದಣಿ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಜನರು ಎಚ್ಚರಿಕೆಯಿಂದ ಇರಬೇಕೆಂದು ಮೇಳ ಆಡಳಿತ ಮನವಿ ಮಾಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.